ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ. ಕಳೆದ ವಾರವಷ್ಟೇ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಏಕಕಾಲಕ್ಕೆ ಜನಿಸಿದ 4 ಮಕ್ಕಳುಗಳು ಇಂದು ಮೃತಪಟ್ಟಿವೆ. ಬಳ್ಳಾರಿ ತಾಲೂಕಿನ ಎಮಗನೂರು ಗ್ರಾಮದ ಗುಂಡೂರು ಹುಲ್ಗೆಮ್ಮ ಎಂಬುವರು ತನ್ನ 2ನೇ ಹೆರಿಗೆಯಲ್ಲಿ 2 ಗಂಡು 2 ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ರು. ಹುಲ್ಗೆಮ್ಮ 4 ಮಕ್ಕಳಿಗೆ ಜನ್ಮ ನೀಡಿದ್ದು ಅದು ಪ್ರೀಮೆಚ್ಯೂರ್ ಡೆಲಿವರಿ ಆಗಿತ್ತು. ಅಲ್ಲದೆ ಮಕ್ಕಳ ತೂಕ ತುಂಬ ಕಡಿಮೆ ಇದ್ದ ಕಾರಣ ಆ 4 ಮಕ್ಕಳು ವಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿವೆ. ಏಕಕಾಲಕ್ಕೆ ಹುಟ್ಟಿದ ಆ 4 ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಮಕ್ಕಳನ್ನ NICUನಲ್ಲಿ ಇರಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೂ ಮಕ್ಕಳ ತೂಕ ಕಡಿಮೆ ಇದ್ದ ಪರಿಣಾಮ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿವೆ ಅಂತ ವಿಮ್ಸ್ ವೈದ್ಯರು ಹೇಳಿದ್ದಾರೆ. ಹೀಗಾಗಿ ಏಕಕಾಲಕ್ಕೆ ಜನಿಸಿದ ಆ 4 ಮಕ್ಕಳು ಬದುಕುಳಿಯಲಿಲ್ಲ. ಈ 4 ಮಕ್ಕಳನ್ನ ಕಳೆದುಕೊಂಡ ಹುಲ್ಗೆಮ್ಮ ಮನೆಯಲ್ಲಿ ಈಗ ಮೌನ ಆವರಿಸಿದೆ. ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.